ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಪ್ರಮುಖವಾಗಿ ಎರಡು ಬೆಳವಣಿಗೆಗಳು ನಡೀತಾ ಇದೆ. ಈ ಎರಡೂ ಬೆಳವಣಿಗೆಗಳು ಕೂಡ ಭಾರತಕ್ಕೆ ಅತ್ಯಂತ ಮಾರಕವಾದಂತಹ ಬೆಳವಣಿಗೆ. ಮೊದಲನೇ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ಬಾಂಗ್ಲಾದೇಶ ರಾಡಿಕಲ್ ಇಸ್ಲಾಮಿಸ್ಟ್ ದೇಶವಾಗಿ ರೂಪುಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಸರ್ಕಾರ ಯಾವ ರೀತಿಯಾಗಿದೆಯೋ, ಉಗ್ರರ ಸರ್ಕಾರ, ಅದೇ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ಒಂದು ಸರ್ಕಾರ ರಚನೆಯಾಗುತ್ತೆ. ಮುಂದೆ ಬರುವಂತಹ ಸರ್ಕಾರ ಆ ಮಾದರಿಯಲ್ಲಿರುತ್ತೆ. ಹಾಗಂತ ನೀವು ಪ್ರಶ್ನೆ ಕೇಳಬಹುದು, ಈಗಿರೋದೇನು ಇಸ್ಲಾಮಿಸ್ಟ್ ಸರ್ಕಾರವಲ್ವಾ, ಇದೇನು ಪ್ರಜಾಪ್ರಭುತ್ವವಾದಿ ಸರ್ಕಾರವಾ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಮಿತ್ರರೇ, ಈಗಿರುವ ಸರ್ಕಾರಕ್ಕಿಂತಲೂ ಕೂಡ ಕಟ್ಟರಾದಂತಹ ಇಸ್ಲಾಮಿಕ್ ತತ್ವಗಳನ್ನು ಆಧರಿಸಿದಂತಹ ಸರ್ಕಾರ ಬಾಂಗ್ಲಾದೇಶದಲ್ಲಿ ರೂಪುಗೊಳ್ಳುತ್ತೆ. ಆ ರೀತಿಯಾದಂತಹ ಸರ್ಕಾರಕ್ಕೆ ಅಡಿಗಲ್ಲನ್ನು ಇದೇ ಮೊಹಮ್ಮದ್ ಯೂನಿಸ್ ಇಡ್ತಾ ಇದ್ದಾನೆ. ಒಂದು ಡೇಂಜರಸ್ ಬೆಳವಣಿಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ಎರಡನೇದಾಗಿ, ಇತ್ತೀಚೆಗೆ ಒಂದು ಸುದ್ದಿ ಬರ್ತಾ ಇತ್ತು, ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದ ಸೈನಿಕರು ಬರ್ತಾರೆ, ಸೈನಿಕ ಕೋಆಪರೇಷನ್ ಆಗತ್ತೆ, ಹೀಗೆಲ್ಲ ಸುದ್ದಿಗಳು ಬರ್ತಾ ಇತ್ತಲ್ವಾ. ಇದರ ಸತ್ಯ ಈಗ ಹೊರಗೆ ಬಂದಿದೆ. ಯಾಕೋಸ್ಕರವಾಗಿ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದ ಸೈನಿಕರು ಬರ್ತಾರೆ, ಅಲ್ಲೇನು ಮಾಡ್ತಾರೆ, ಇದೆಲ್ಲದರ ಮಾಹಿತಿಯೂ ಕೂಡ ಈಗ ಭಾರತಕ್ಕೆ ಸಿಕ್ಕಿದೆ. ಮಿತ್ರರೇ, ಈ ಎರಡೂ ಘಟನೆಗಳು ಕೂಡ ಭಾರತಕ್ಕೆ ಅತ್ಯಂತ ಅಪಾಯಕಾರಿಯಾದಂತಹ ಬೆಳವಣಿಗೆ. ಮಿತ್ರರೇ, ಇನ್ನು ಕೈಕಟ್ಟಿ ಕೂರುವಂತಹದ್ದು ಸಾಧ್ಯವೇ ಇಲ್ಲ. ಭಾರತ ಏನಾದರೂ ಮಾಡಲೇಬೇಕು. ಬಾಂಗ್ಲಾದ ವಿಚಾರದಲ್ಲಿ ನಮ್ಮ ಸರ್ಕಾರ ಒಂದು ಸ್ಟೆಪ್ ಮುಂದಿಡಲೇಬೇಕು. ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಈ ಎರಡೂ ಡೆವಲಪ್ಮೆಂಟ್ಗಳ ಕುರಿತಾಗಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಲ್ಪಂಗ್ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಿದ್ದಂತೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದು. ಯಾಕೆ ಇದನ್ನು ಹೇಳ್ತಾರೆ ಹೇಳಿ? ಅಪಾತ್ರರಿಗೆ ಯಶಸ್ಸು ಬಂದರೆ ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರವಾಗಿ ಈ ಮಾತು ಹೇಳ್ತಾರೆ. ಅಂದರೆ ಯಶಸ್ಸನ್ನು ಗಳಿಸೋದು ಕಷ್ಟ, ಒಮ್ಮೆ ಆ ಯಶಸ್ಸು ಸಿಕ್ಕರೆ ಅದನ್ನು ನಿಭಾಯಿಸೋದು ಇನ್ನೂ ಕಷ್ಟ. ನಾನು ಯಾಕೆ ಈ ಪೀಠಿಗೆ ಹಾಕ್ತಾ ಇದ್ದೀನಿ ಅಂತಂದರೆ, ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ಗೆ ಬರಬಾರದ ಕಾಲದಲ್ಲಿ ಅಧಿಕಾರ ಸಿಕ್ಕಿಬಿಟ್ಟಿದೆ. ಈಗಲೂ ಆಗಲೂ ಸತ್ತೋಗುವ ಹಾಗಿದ್ದಾನೆ ಆ ಮುದುಕ. ಆತನಿಗೆ ಇಡೀ ಬಾಂಗ್ಲಾದೇಶವನ್ನು ಒಪ್ಪಿಸಿದ್ದಾರೆ. ಆರಂಭದಲ್ಲಿ ಎಲ್ಲರೂ ಏನಂದುಕೊಂಡಿದ್ರು, ಬಾಂಗ್ಲಾದೇಶದಲ್ಲಿ ನೊಬೆಲ್ ಲಾರೆಟ್ಗೆ ಇಡೀ ದೇಶದ ಅಧಿಕಾರ ಸಿಗ್ತಾ ಇದೆ, ಬಾಂಗ್ಲಾದೇಶಕ್ಕೆ ಹೊಸ ದಿಕ್ಕನ್ನು ತೋರಿಸ್ತಾನೆ ಅಂತ. ಆದರೆ ಮಿತ್ರರೇ, ಆತ ಕೈಗೊಳ್ತಿರುವಂತಹ ಒಂದೊಂದು ನಿರ್ಧಾರಗಳೂ ಕೂಡ ಎಷ್ಟು ಅಪಾಯಕಾರಿಯಾಗಿದೆ ಅಂತಂದರೆ, ಭವಿಷ್ಯದ ಬಾಂಗ್ಲಾವನ್ನು ಕತ್ತಲೆಗೆ ನೂಗ್ತಾ ಇದೆ. ಹೋಗ್ಲಿ, ಅವರೇನೋ ಹಾಳಾಗಿ ಹೋಗ್ಬಿಡ್ಲಪ್ಪ, ಅವರು ಕತ್ಲೆಗೆ ಹೋದ್ರೇನು, ಬೆಳಕಿನಲ್ಲಿದ್ದರೆ ನಮಗೇನಾಗಬೇಕು, ಹೀಗಂತ ಯೋಚನೆ ಮಾಡಿದ್ರೂ ಕೂಡ ಭಾರತಕ್ಕೆ ಬಾಂಗ್ಲಾದಲ್ಲಿ ನಡೀತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಮಾರಕವಾಗೇ ಇದೆ. ಈಗ ಬಾಂಗ್ಲಾದಲ್ಲಾದಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ಶೇಖ್ ಹಸೀನಾರನ್ನ ಅಧಿಕಾರದಿಂದ ಇಳಿಸೋದಕ್ಕೋಸ್ಕರವಾಗಿ ಒಂದು ಪ್ರತಿಭಟನೆ ಮಾಡಿದ್ರಲ್ಲ, ಆ ಪ್ರತಿಭಟನೆಯನ್ನು ರೂಪುಗೊಳಿಸಿದ್ರಲ್ಲಿ ಅನೇಕ ನಾಯಕರಿದ್ದಾರೆ. ಅದರಲ್ಲಿ ಒಬ್ಬ ಪ್ರಮುಖ ಯಾರು ಕೇಳಿದ್ರೆ, ಹಸ್ನತ್ ಅಬ್ದುಲ್ಲಾ ಅಂತ. ಈತ ಅದನ್ನು ಲೀಡ್ ಮಾಡಿದ್ದ. ಆ ಇಡೀ ಹೋರಾಟದ ನೀಲ ನಕಾಶೆಯನ್ನು ರೆಡಿ ಮಾಡಿದ್ದೆ ಈ ಹಸ್ನತ್ ಅಬ್ದುಲ್ಲಾ ಅನ್ನುವಂತಹ ವ್ಯಕ್ತಿ. ಈತನನ್ನ ಬಾಂಗ್ಲಾದಲ್ಲಿ ಸ್ಟೂಡೆಂಟ್ ಲೀಡರ್ ಅಂತ ಗುರುತಿಸಲಾಗುತ್ತೆ. ಈಗ ಈತ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾನೆ, ಜೊತೆಗೆ ಒಂದು ಮ್ಯಾನಿಫೆಸ್ಟೋವನ್ನು ಕೂಡ ಹೊರಗೆ ತಂದಿದ್ದಾನೆ. ಅದೇನು ಕೇಳಿದ್ರೆ, 1972ರಲ್ಲಿ ಬಾಂಗ್ಲಾದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಸಂವಿಧಾನ ಏನಿದೆ, ಇದನ್ನು ನಾವು ಬರ್ಖಾಸ್ತ್ ಮಾಡ್ತಾ ಇದ್ದೀವಿ, ಇದು ನಮ್ಮ ಮುಂದಿನ ಉದ್ದೇಶ ಆಗಿದೆ, ನಾವು ಇದಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ, ನಾವು ಹೊಸ ಬಾಂಗ್ಲಾದ ನಿರ್ಮಾಣಕ್ಕೋಸ್ಕರವಾಗಿ ಹೊಸದಾದಂತಹ ಸಂವಿಧಾನವನ್ನು ಜಾರಿಗೆ ತರ್ತೀವಿ, ಅದರ ರೂಪುರೇಷೆ ರೆಡಿ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ ಮುಂದಿನ ಸಂವಿಧಾನದಲ್ಲಿ 2 ಅಂಶಗಳಿಗೆ ಜಾಗವೇ ಇಲ್ಲ. ಮೊದಲನೇದೇನು ಕೇಳಿದ್ರೆ, ಬಾಂಗ್ಲಾದಲ್ಲಿ ಮುಂದೆ ಯಾವತ್ತೂ ಕೂಡ ಅಧ್ಯಕ್ಷ ಗಾದಿ ಇರೋದಿಲ್ಲ. ಎರಡನೇದಾಗಿ ಆರ್ಮಿ ಜನರಲ್ ಕೂಡ ಬಾಂಗ್ಲಾದಲ್ಲಿ ಇರೋದಿಲ್ಲ. ಈ 2 ಪೋಸ್ಟನ್ನು ನಾವು ಕಿತ್ತಾಕ್ತಾ ಇದ್ದೀವಿ. ಜೊತೆಗೆ ಬಾಂಗ್ಲಾದ ಇಂಟ್ರೆಸ್ಟ್ನೊಂದಿಗೆ ಹೊಸದಾದಂತಹ ಸಂವಿಧಾನ ಜಾರಿಗೆ ಬರುತ್ತೆ. 1972ರಲ್ಲಿ ಜಾರಿಗೆ ಬಂದಂತಹ ಸಂವಿಧಾನ ಮುಜಿಬುರ್ ರೆಹಮಾನ್ ಚಿಂತನೆ ಇರುವಂತಹ ಮುಜಿಬಿಸ್ಟ್ ಸಂವಿಧಾನ. ಇದನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಾಂಗ್ಲಾಗೆ ಹೆಲ್ಪ್ ಆಗೋದಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ಹೆಲ್ಪ್ ಆಗ್ತಾ ಇದೆ. ಭಾರತದ ಹಿತಾಸಕ್ತಿಯನ್ನು ಆಧರಿಸಿ ಈ ಸಂವಿಧಾನವನ್ನು ಬರೆಯಲಾಗಿದೆ. ಹೀಗಾಗಿ ಬಾಂಗ್ಲಾದಲ್ಲಿ ಇದಕ್ಕೆ ಜಾಗ ಇಲ್ಲ, ನಾವು ಹೊಸದಾದಂತಹ ಸಂವಿಧಾನವನ್ನು ಜಾರಿಗೆ ತರ್ತಾ ಇದ್ದೀವಿ, ಹೀಗಂತ ಈತ ಘೋಷಣೆ ಮಾಡಿದ್ದಾನೆ. ಯಾರು? ಹಸ್ನತ್ ಅಬ್ದುಲ್ಲಾ ಅನ್ನುವಂಥ ಸ್ಟೂಡೆಂಟ್ ಲೀಡರ್. ಈತ ಬಾಂಗ್ಲಾದಲ್ಲೇನು ದೊಡ್ಡ ಮಟ್ಟದ ಪ್ರತಿಭಟನೆ ಆಯ್ತಲ್ಲ, ಅದರ ರೂವಾರಿ. ಮಿತ್ರರೇ, ಈತ ಹೇಳ್ತಾ ಇದ್ದಾನೆ ಅಂತಂದ್ರೆ ಅದು ಸರ್ಕಾರ ಹೇಳದಂತೆ. ಯಾಕೆ ಗೊತ್ತಾ? ನಿಮಗೆಲ್ಲ ಅನಿಸಬಹುದು, ಬಾಂಗ್ಲಾದಲ್ಲಿ ಮೊಹಮ್ಮದ್ ಯೂನಿಸ್ ಪ್ರಧಾನಿ ಅಲ್ವಾ ಅಂತ. ಮಿತ್ರರೇ, ಮೊಹಮ್ಮದ್ ಯೂನಿಸ್ ಒಬ್ಬ ಡಮ್ಮಿ. ಆತ ಪ್ರಧಾನಿಯಾಗಿರ್ಬೇಕಷ್ಟೇ. ಆತನಿಗೆ ಅಧಿಕಾರ ಬೇಕು, ಆ ಚೇರ್ನಲ್ಲಿ ಕೂತ್ಕೊಂಡಿರಬೇಕು, ಮಜಾ ಮಾಡಬೇಕು. ತನ್ನ ಅಂತಿಮ ದಿನಗಳಲ್ಲಿ ಆತ ತುಂಬಾ ಮಜಾ ಮಾಡಬೇಕು ಅಂತ ಅಂದುಕೊಂಡಿದ್ದಾನೆ. ಆತನಿಗೆ ಬಾಂಗ್ಲಾದ ಭವ್ಯ ಭವಿಷ್ಯ ಬೇಕಾಗಿಲ್ಲ. ಬಾಂಗ್ಲಾದವರು ಮುಂದಿನ ದಿನಗಳಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ಆತ ಏನು ಬಯಸ್ತಾ ಇಲ್ಲ. ನಾನಿರುವಷ್ಟು ದಿನ ಅಧಿಕಾರದಲ್ಲಿ ಇರಬೇಕು, ಅದಷ್ಟೇ ಅವನ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಸ್ಟೂಡೆಂಟ್ ಲೀಡರ್ಸ್ಗಳು ಏನು ಹೇಳ್ತಾರೋ, ಅಂದ್ರೆ ಆ ಪ್ರತಿಭಟನೆ ಮಾಡಿದವರು ಏನು ಹೇಳ್ತಾರೋ ಅದೆಲ್ಲದನ್ನು ಕೂಡ ಆತ ಜಾರಿಗೆ ತರ್ತಾ ಇದ್ದಾನೆ. ಅವ್ರು ಹಾಕಿದ ಗೆರೆಯನ್ನು ಈತ ದಾಟ್ತಾ ಇಲ್ಲ, ಈತ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ತಾ ಇಲ್ಲ. ಸ್ಟೂಡೆಂಟ್ ಲೀಡರ್ಗಳು ಏನು ಹೇಳ್ತಾರೋ ಅದೇ ಪ್ರಕಾರವಾಗಿ ಈತ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಈಗಲೂ ಸಹ ಈ ಹಸ್ನತ್ ಅಬ್ದುಲ್ಲಾ ಏನು ಘೋಷಣೆ ಮಾಡಿದಾನಲ್ಲ, ಸಂವಿಧಾನವನ್ನು ಬರ್ಖಾಸ್ತ್ ಮಾಡಿ ಹೊಸ ಸಂವಿಧಾನವನ್ನು ರಚನೆ ಮಾಡುವಂತಹ ಮಾತು, ಇದಕ್ಕೂ ಕೂಡ ಮೊಹಮ್ಮದ್ ಯೂನಿಸ್ನ ಸಹಮತ ಇದೆ. ಮಿತ್ರರೇ, ಇದರ ಹಿಂದೆ ಒಂದು ದೊಡ್ಡದಾದಂತಹ ದುರುದ್ದೇಶ ಇದೆ. ಇದನ್ನ ಬಾಂಗ್ಲಾದಲ್ಲಿ ಅನೇಕರು ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ, ಈ ಮೊಹಮ್ಮದ್ ಯೂನಿಸ್ಗೆ ಸದ್ಯಕ್ಕೆ ಅಧಿಕಾರದಿಂದ ಇಳಿಯೋದಕ್ಕೆ ಇಷ್ಟ ಇಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಮೊಹಮ್ಮದ್ ಯೂನಿಸ್ ಏನು ಜನರಿಂದ ಆಯ್ಕೆಯಾಗಿ ಬಂದಂತಹ ಪ್ರಧಾನಿ ಅಲ್ಲ.
ಆತ ಮಧ್ಯಂತರ ಸರ್ಕಾರದ ಕೇರ್ ಟೇಕರ್ ಗವರ್ನಮೆಂಟ್ ಅನ್ನ ನಡೆಸ್ತಾ ಇರುವಂತ ಪ್ರಧಾನಿ ಅಷ್ಟೇ. ಆತನಿಗೆ ಸುಪ್ರೀಂ ಪವರ್ ಕೂಡ ಇರೋದಿಲ್ಲ. ಆದ್ರೆ ಬಾಂಗ್ಲಾದಲ್ಲಿ ಈತ ಈಗ ನಿಧಾನವಾಗಿ ಸರ್ವಾಧಿಕಾರಿ ಆಗ್ತಾ ಇದ್ದಾನೆ. ಅಂದ್ರೆ ಈಗ ಸಂವಿಧಾನವನ್ನ ಖತಮ್ಗೊಳಿಸಿ ಹೊಸ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಹೊರಟ್ರೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಏನು ರಾತ್ರಿ ಬೆಳಗಾಗುವಷ್ಟರಲ್ಲಿ ಸಂವಿಧಾನವನ್ನ ಬರೆದು ಅದನ್ನ ಜಾರಿಗೆ ತರೋದಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಒಂದು ಸಮಿತಿ ರಚನೆ ಆಗಬೇಕು, ಅದು ಅಧ್ಯಯನ ಮಾಡಬೇಕು, ಒಂದು ಕರಡು ಪ್ರತಿ ರಚನೆ ಆಗಬೇಕು, ಅದು ಮಂಡನೆ ಆಗಬೇಕು, ಅದಾದ ಬಳಿಕ ಅದರ ಮೇಲೆ ಚರ್ಚೆ ನಡೀಬೇಕು, ಇದೆಲ್ಲ ಮುಗಿದ ಬಳಿಕ ಅದು ಜಾರಿಗೊಳ್ಳಬೇಕು. ಇದಕ್ಕೆ ಕನಿಷ್ಠ 2 ವರ್ಷಗಳ ಕಾಲವಾದರೂ ಬೇಕಾಗುತ್ತೆ. ಹೀಗಾಗಿದ್ದೇ ಆದ್ರೆ ಮೊಹಮ್ಮದ್ ಯೂನಿಸ್ನ ಅಧಿಕಾರ ಅಬಾಧಿತವಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆತ ಅಧಿಕಾರವನ್ನು ಕಳೆದುಕೊಳ್ಳೋದಿಲ್ಲ. ಹೊಸ ಸಂವಿಧಾನ ಬರುವವರೆಗೂ ಕೂಡ ಆತ ಅಧಿಕಾರದಲ್ಲಿದ್ದು ಅದನ್ನು ಎಂಜಾಯ್ ಮಾಡಬಹುದು. ಇದು ಆತನ ಉದ್ದೇಶ. ಎರಡನೇದಾಗಿ ಈ ಮೊಹಮ್ಮದ್ ಯೂನಿಸ್ಗೆ ಒಂದು ಆತಂಕ ಇದೆ. ಜನವರಿ 20ನೇ ತಾರೀಕು ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಬರ್ತಾ ಇದ್ದಾರೆ. ಟ್ರಂಪ್ ಈಗಾಗಲೇ ಶೇಖ್ ಹಸೀನಾ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಟ್ರಂಪ್ ವಿನ್ ಆಗ್ತಿದ್ದಂತೆ ಶೇಖ್ ಹಸೀನಾ ಫೋನ್ ಮಾಡಿದ್ರು, ದೂರವಾಣಿ ಮೂಲಕ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ಶೇಖ್ ಹಸೀನಾಗೆ ಟ್ರಂಪ್ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ನಿಮ್ಮ ಪರವಾಗಿರ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಒಂದು ವೇಳೆ ಟ್ರಂಪ್ ಏನಾದರೂ ಬಾಂಗ್ಲಾದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಬಂದಿದ್ದೇ ಆದರೆ ಮೊಹಮ್ಮದ್ ಯೂನಿಸ್ ಬೇಗ ಅಧಿಕಾರವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಈಗ ಮೊಹಮ್ಮದ್ ಯೂನಿಸ್ ಅಧಿಕಾರವನ್ನು ನಡೆಸ್ತಾ ಇರುವಂತಹದ್ದೇ ಅಮೆರಿಕದ ಬೆಂಬಲದೊಂದಿಗೆ. ಒಂದು ವೇಳೆ ಟ್ರಂಪ್ ಏನಾದರೂ ಶೇಖ್ ಹಸೀನಾರನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಬಯಸಿದ್ರೆ ಯೂನಿಸ್ನ ಅಧಿಕಾರ ಹೋಗ್ಬಿಡುತ್ತಲ್ವಾ? ಅದಕ್ಕೆ ಬಾಂಗ್ಲಾದ ಸಂವಿಧಾನವನ್ನೇ ರದ್ದುಗೊಳಿಸಿ ಹೊಸ ಸಂವಿಧಾನವನ್ನು ರಚನೆ ಮಾಡುವಂತಹ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇಟ್ಟುಬಿಟ್ರೆ ಅಮೆರಿಕವೂ ಕೂಡ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಲೆಕ್ಕಾಚಾರದೊಂದಿಗೆ ಬಾಂಗ್ಲಾದಲ್ಲಿರುವಂತಹ ಈಗಿನ ಸಂವಿಧಾನವನ್ನು ರದ್ದುಪಡಿಸೋದಕ್ಕೆ ಮೊಹಮ್ಮದ್ ಯೂನಿಸ್ ಒಂದು ಸ್ಕೆಚ್ ಹಾಕಿದ್ದಾನೆ. ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತು, ಬಾಂಗ್ಲಾದಲ್ಲಿರುವಂತಹ ರಾಜಕೀಯ ಪಕ್ಷಗಳು ಇದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ ಈ ಹಿಂದೆ ಮೊಹಮ್ಮದ್ ಯೂನಿಸ್ರನ್ನ ಬೆಂಬಲಿಸ್ತಾ ಇದ್ದಂತಹ BNP ಪಕ್ಷ, ಖಾಲಿದಾ ಜಿಯಾ ಏನಿದ್ದಾರೆ, ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದ ಸಂವಿಧಾನವನ್ನು ರದ್ದುಪಡಿಸುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಬೇಕಾದರೆ ನೀವು ಕಾಲಕಾಲಕ್ಕೆ ತಕ್ಕಂತೆ ಅದರಲ್ಲಿರುವ ಲೋಪಗಳನ್ನು ಸರಿಪಡಿಸೋದಕ್ಕೆ ತಿದ್ದುಪಡಿಯನ್ನು ತರಬಹುದು. ಅದನ್ನು ಹೊರತುಪಡಿಸಿ ಬಾಂಗ್ಲಾದ ಸಂವಿಧಾನವನ್ನು ರದ್ದುಪಡಿಸುವಂತಹ ನಿರ್ಧಾರ ತಪ್ಪು, ಹೀಗಂತ ಅವರು ಅದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಬಗ್ಗೆ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಸದ್ಯ ಬಾಂಗ್ಲಾದ ಪೊಲಿಟಿಕಲ್ ಪಾರ್ಟಿಯನ್ನು ಕೇಳೋರು ಯಾರಿದ್ದಾರೆ? ಈ ಖಾಲಿದಾ ಜಿಯಾಗೆ ಆರಂಭದಲ್ಲಿ ಖುಷಿಯಾಗಿತ್ತು, ಶೇಖ್ ಹಸೀನಾ ಹೊರಟೋಗ್ಬಿಟ್ರು, ನಾನು ಜೈಲಿಂದ ರಿಲೀಸ್ ಆಗ್ಬಿಟ್ಟೆ, ಇನ್ನು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಈ ಮೊಹಮ್ಮದ್ ಯೂನಿಸ್ನ ಸರ್ಕಾರ ನಮಗೆ ಬೆಂಬಲ ಕೊಡುತ್ತೆ ಅಂತ. ಖಾಲಿದಾ ಜಿಯಾ ಕಂಡಿದ್ದು ಕನಸು ಅನ್ನುವಂಥದ್ದು ಅನಂತರ ಆಕೆಗೆ ಗೊತ್ತಾಯಿತು. ಯಾಕೆಂತಂದ್ರೆ ಮೊಹಮ್ಮದ್ ಯೂನಿಸ್ ಅಧಿಕಾರವನ್ನು ಸ್ಥಾಪಿಸಿ ಬಾಂಗ್ಲಾವನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಲ್ಲ, ಆತ ಅಧಿಕಾರವನ್ನು ಅನುಭವಿಸೋದಕ್ಕೆ ಬಂದವನು ಅಂತ. ಹೀಗಾಗಿ BNP ಪಕ್ಷ ಎಷ್ಟೇ ಚುನಾವಣೆಗೆ ಡಿಮ್ಯಾಂಡ್ ಇಟ್ಟರೂ ಕೂಡ ಮೊಹಮ್ಮದ್ ಯೂನಿಸ್ಗೆ ಸದ್ಯದಲ್ಲಿ ಚುನಾವಣೆ ನಡೆಸೋದು ಬೇಕಾಗಿಲ್ಲ. ಆತ ಸಾಕಷ್ಟು ಸಬೂಬನ್ನು ಕೊಟ್ಟು ಚುನಾವಣೆಯನ್ನು ಮುಂದೂಡುತ್ತಲೇ ಇದ್ದಾನೆ. ಈಗಿನ ಮಾಹಿತಿಯ ಪ್ರಕಾರ ಕನಿಷ್ಠ ಮುಂದಿನ 3-4 ವರ್ಷಗಳ ಕಾಲ ಬಾಂಗ್ಲಾದಲ್ಲಿ ಯಾವುದೇ ಚುನಾವಣೆ ಆಗುವಂತ ಸಾಧ್ಯತೆಗಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಟ್ರಂಪ್ ಏನಾದರೂ ನೇರವಾಗಿ ಇಂಟ್ರೆಸ್ಟ್ ತೋರಿಸಿದ್ದೆ ಆದರೆ ಅದಕ್ಕೂ ಮುಂಚೆ ಚುನಾವಣೆ ಆಗಬಹುದು. ಇಲ್ಲದೆ ಹೋದ್ರೆ ಈ ಮೊಹಮ್ಮದ್ ಯೂನಿಸ್ ಇನ್ನು 3-4 ವರ್ಷಗಳ ಕಾಲ ಬಾಂಗ್ಲಾದಲ್ಲಿ ಸರ್ವಾಧಿಕಾರಿಯಾಗಿ ರೂಲ್ ಮಾಡೋದಂತೂ ಗ್ಯಾರಂಟಿ. ಮಿತ್ರರೇ, ಈ ಬಾಂಗ್ಲಾದ ಸಂವಿಧಾನ ರದ್ದಾಗುವಂತಹದ್ದು, ಹೊಸ ಸಂವಿಧಾನದ ಚರ್ಚೆ, ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾಗೆ ಪಾಕಿಸ್ತಾನದ ಸೈನಿಕರು ಬರ್ತಾರೆ. 54 ವರ್ಷಗಳ ಬಳಿಕ ಒಂದು ಬಿಗ್ ಡೆವಲಪ್ಮೆಂಟ್ ನಡೀತಾ ಇದೆ, ಹೀಗಂತ ಸುದ್ದಿ ಬರ್ತಾ ಇತ್ತು. ಈ ಸುದ್ದಿ ಈಗ ಕನ್ಫರ್ಮ್ ಆಗಿದೆ. ಅದರ ಸತ್ಯಾಸತ್ಯತೆಯ ಬಗ್ಗೆ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಯಾಕೋಸ್ಕರವಾಗಿ ಪಾಕಿಸ್ತಾನದ ಸೈನಿಕರು ಬರ್ತಾ ಇದ್ದಾರೆ, ಅವ್ರಿಗೇನ್ ಕೆಲಸ, ಅವರು ಬಾಂಗ್ಲಾದ ಸೇನೆಯ ಜೊತೆಗೆ ಏನೇನ್ ಮಾಡ್ತಾರೆ, ಎಲ್ಲವೂ ಕೂಡ ಈಗ ರಿವೀಲ್ ಆಗಿದೆ. ಈಗಿನ ಮಾಹಿತಿಯ ಪ್ರಕಾರ ಈ ವರ್ಷ ಫೆಬ್ರವರಿಯಲ್ಲಿ ಪಾಕಿಸ್ತಾನದ ಸೇನೆ ಬಾಂಗ್ಲಾಗೆ ಬರುತ್ತೆ. ಯಾಕೋಸ್ಕರವಾಗಿ ಬರುತ್ತೆ ಕೇಳಿದ್ರೆ, ಬಾಂಗ್ಲಾದ ಸೈನಿಕರಿಗೆ ತರಬೇತಿಯನ್ನು ಕೊಡಲಾಗುತ್ತೆ. ಪಾಕಿಸ್ತಾನ ಸೈನಿಕರು ಮತ್ತು ಬಾಂಗ್ಲಾದ ಸೈನಿಕರು ಜಂಟಿಯಾಗಿ ತರಬೇತಿಯನ್ನು ನಡೆಸ್ತಾರೆ, ಮಿಲಿಟರಿ ಡ್ರಿಲ್ ಗಳನ್ನು ಕೈಗೊಳ್ತಾರೆ, ನೇವಲ್ ಡ್ರಿಲ್ ಕೂಡ ನಡೆಯುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಮೊಹಮ್ಮದ್ ಯೂನಿಸ್ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಜೊತೆಗೆ ಮಿತ್ರರೇ, ಪಾಕ್ನ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಶಾಹಿದ್ ಶಂಶಾದ್ ಮಿರ್ಜಾ ಅನ್ನುವಂಥವರು ಕೂಡ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರು ಕೂಡ ಫೆಬ್ರವರಿಯಲ್ಲೇ ಬರ್ತಾರೆ. ಈತ ಪಾಕಿಸ್ತಾನದ JCSC ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಚೇರ್ಮನ್. ಇದೇನನ್ನು ಸೂಚಿಸ್ತಾ ಇದೆ ಅಂತಂದ್ರೆ, 1971ರ ಯುದ್ಧದ ಬಳಿಕ ಪಾಕಿಸ್ತಾನದ ಸೇನೆಗೆ ಬಾಂಗ್ಲಾದಲ್ಲಿ ಜಾಗವೇ ಇರಲಿಲ್ಲ. ಬಾಂಗ್ಲಾದವರಿಗೆ ಪಾಕಿಸ್ತಾನದ ಸೇನೆಯ ಹೆಸರು ಹೇಳಿದ್ರೆ ಆಗ್ತಾ ಇರಲಿಲ್ಲ, ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನರಮೇಧ ಮಾಡಿದ್ರು. ಪಾಕಿಸ್ತಾನದ ಈಸ್ಟರ್ನ್ ಕಮಾಂಡ್ ಬಾಂಗ್ಲಾದೇಶದಲ್ಲಿತ್ತು ಅವರ ಆಳ್ವಿಕೆಯಲ್ಲಿದ್ದಂತಹ ಸಂದರ್ಭದಲ್ಲಿ. ಆಗ ಮಿತ್ರರೇ, ಬಾಂಗ್ಲಾದ ಜನರ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಪಾಕ್ ಸೇನೆಯ ಕಾರಣದಿಂದಾಗಿ ಬಾಂಗ್ಲಾದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಹೀಗಾಗಿ ಬಾಂಗ್ಲಾದೇಶದವರು ಯಾರನ್ನ ಬೇಕಾದರೂ ಕ್ಷಮಿಸ್ತಾರೆ, ಪಾಕಿಸ್ತಾನದ ಸೇನೆಯನ್ನ ಕ್ಷಮಿಸೋದಿಲ್ಲ ಅನ್ನುವಂತಹ ಮಾತಿತ್ತು. ಅದೇ ರೀತಿಯಾಗಿ ಬಾಂಗ್ಲಾದ ಜನ ಸಿಟ್ಟನ್ನು ತೋರಿಸ್ತಾ ಇದ್ರು. ಆದ್ರೆ ಮಿತ್ರರೇ, ಈಗ ಮೊಹಮ್ಮದ್ ಯೂನಿಸ್ಗೆ ಇದು ಯಾವುದು ಬೇಕಾಗಿಲ್ಲ. ಬಾಂಗ್ಲಾದ ಜನರ ಆಶೋತ್ತರಗಳು ಬೇಕಾಗಿಲ್ಲ. ಅಲ್ಲಿ ಕೆಲವೇ ಸಂಖ್ಯೆಯಲ್ಲಿರುವಂತಹ ಪ್ರತಿಭಟನಾಕಾರರೇನಿದ್ದಾರೆ ಅವರ ತಾಳಕ್ಕೆ ತಕ್ಕಂತೆ ಮೊಹಮ್ಮದ್ ಯೂನಿಸ್ ಕುಣಿತಾ ಇದ್ದಾನೆ. ಬಾಂಗ್ಲಾದ ಹಿತಾಸಕ್ತಿಯನ್ನು ಬಲಿ ಕೊಡ್ತಾ ಇದ್ದಾನೆ. ಮಿತ್ರರೇ, ನಿಮಗೆ ನೆನಪಿರಲಿ, 1971ರ ಈ ಯುದ್ಧ 13 ದಿನಗಳ ಕಾಲ ನಡೆದಿತ್ತು. ಭಾರತೀಯ ಸೇನೆ ಭಯಂಕರವಾದಂತಹ ಪರಾಕ್ರಮವನ್ನು
ಮೆರೆದಿತ್ತು. ಈ 13 ದಿನದ ಯುದ್ಧ ಏನು ನಡೀತಲ್ಲ, ಬಾಂಗ್ಲಾಗೆ ಸ್ವಾತಂತ್ರ್ಯ ಕೊಡಿಸೋದಕ್ಕೋಸ್ಕರವಾಗಿ 3,000 ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ. ಅಂತಿಮವಾಗಿ ಏನಾಗುತ್ತೆ, ಡಿಸೆಂಬರ್ 16, 1971ರಂದು ಪಾಕಿಸ್ತಾನದ ಈಸ್ಟರ್ನ್ ಕಮಾಂಡ್ ಸೇನೆ ಏನಿದೆ ಅದು ಭಾರತದ ಮುಂದೆ ಶರಣಾಗುತ್ತೆ. ಒಟ್ಟು 93,000 ಪಾಕಿಸ್ತಾನಿ ಸೈನಿಕರು ಶರಣಾಗತಿಯಾಗಿದ್ದು ಮಿತ್ರರೇ, ಒಬ್ಬರಿಬ್ಬರಲ್ಲ, 93,000 ಪಾಕಿಸ್ತಾನಿ ಸೈನಿಕರು. ಎರಡನೇ ಮಹಾಯುದ್ಧ ಆದ ಬಳಿಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರ ಶರಣಾರ್ಥಿ ಆಗಿದೆ ಅಂತಂದ್ರೆ ಅದು ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ. ಭಾರತ ಅಂತಹದೊಂದು ವಿಜಯವನ್ನು ದಾಖಲಿಸಿತ್ತು. ಏನು ಸಣ್ಣ ಪುಟ್ಟ ವಿಜಯ ಅಲ್ಲ. ಅಂತಿಮವಾಗಿ ಭಾರತ ಆ ಸೈನಿಕರನ್ನು ವಶಕ್ಕೆ ಪಡೆಯುತ್ತೆ. ಆಗ ಬಾಂಗ್ಲಾವನ್ನು ಬಿಟ್ಟಂತಹ ಪಾಕಿಸ್ತಾನಿ ಸೈನಿಕರು ಮತ್ತಾವತ್ತೂ ಕೂಡ ಬಾಂಗ್ಲಾದ ನೆಲಕ್ಕೆ ಕಾಲಿಟ್ಟಿರಲಿಲ್ಲ. ಆದರೆ ಪಾಕಿಸ್ತಾನದ ಸೇನೆಯ ಇನ್ಫ್ಲುಯೆನ್ಸ್ ಬಾಂಗ್ಲಾದಲ್ಲಿ ಇದ್ದೇ ಇತ್ತು. ಅದು ಹೇಗೆ ಕೇಳಿದ್ರೆ, ಮೊದಲಿನಿಂದಲೂ ಕೂಡ ಈ ಪಾಕಿಸ್ತಾನದ ಬಗ್ಗೆ ಸಿಂಪತಿ ಉಳ್ಳಂತವರು ಬಾಂಗ್ಲಾದಲ್ಲಿದ್ದರು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಜಿಯಾವುರ್ ರೆಹಮಾನ್ ಬಾಂಗ್ಲಾದೇಶದ 6ನೇ ಪ್ರೆಸಿಡೆಂಟ್, ಮಿಲಿಟರಿ ಸರ್ವಾಧಿಕಾರಿ. ಹಸನ್ ಮೊಹಮ್ಮದ್ ಇರ್ಷಾದ್ ಈತ ಬಾಂಗ್ಲಾದೇಶದ 9ನೇ ಪ್ರೆಸಿಡೆಂಟ್, ಈತ ಕೂಡ ಮಿಲಿಟರಿ ಸರ್ವಾಧಿಕಾರಿ. ಮಿತ್ರರೇ, ಇವರಿಬ್ಬರೂ ಕೂಡ ಪಾಕಿಸ್ತಾನದ ಸೇನೆಯಿಂದ ಟ್ರೈನಿಂಗ್ ಪಡೆದಂತವರು. ಇವರು ಭಾರತ ವಿರೋಧಿಯಾಗಿದ್ರು, ಜೊತೆಗೆ ಪಾಕ್ಗೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ರು. ಆದರೆ ನೇರವಾಗಿ ಪಾಕಿಸ್ತಾನದ ಜೊತೆಗೆ ಇವರು ಕೈ ಜೋಡಿಸಿರಲಿಲ್ಲ. ಯಾಕಂದ್ರೆ ಬಾಂಗ್ಲಾದಲ್ಲಿ ವಿಪರೀತವಾಗಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಆ ಭಯದಿಂದ ಇವರು ನೇರವಾಗಿ ಪಾಕಿಸ್ತಾನದೊಂದಿಗೆ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿರಲಿಲ್ಲ. ಆದರೆ ಈಗ ಮೊಹಮ್ಮದ್ ಯೂನಿಸ್ ಏನಿದ್ದಾನೆ, ಈತ ನೇರವಾಗಿ ಪಾಕಿಸ್ತಾನದೊಂದಿಗೆ ಕೈ ಜೋಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ಈಗಾಗಲೇ 2 ಬಾರಿ ಪಾಕಿಸ್ತಾನದ ಪ್ರಧಾನಿಯನ್ನ ಭೇಟಿಯಾಗಿದ್ದಾನೆ. ಪಾಕಿಸ್ತಾನಕ್ಕೆ ಈತನಿಗೆ ಆಹ್ವಾನ ಕೂಡ ಸಿಕ್ಕಿದೆ. ಈತ ಸದ್ಯದಲ್ಲೇ ಪಾಕಿಸ್ತಾನ ಪ್ರವಾಸವನ್ನು ಕೂಡ ಕೈಗೊಳ್ಳುತ್ತಾನೆ. ಪಾಕಿಸ್ತಾನದ ಮಿಲಿಟರಿಗೆ ಬಾಂಗ್ಲಾಗೆ ಬರುವಂತೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಇಬ್ರು ಜಾಯಿಂಟ್ ಮಿಲಿಟರಿ ಡ್ರಿಲ್ ಅನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆ ಏನನ್ನು ಸೂಚಿಸ್ತಾ ಇದೆ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಕೊನೆಗೊಳ್ಳುತ್ತೆ. ಅಲ್ಲಿ ಜಾತ್ಯತೀತ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಶಿಸಿ ಹೋಗುತ್ತೆ. ಅದೊಂದು ರ್ಯಾಡಿಕಲ್ ಇಸ್ಲಾಮಿಕ್ ದೇಶವಾಗಿ ಹೊರಹೊಮ್ಮುತ್ತೆ. ಅಂದರೆ ತಾಲಿಬಾನಿಗಳು ಹೇಗೆ ಅಫ್ಘಾನಿಸ್ತಾನವನ್ನು ಆಳ್ತಾ ಇದ್ದಾರೋ, ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ಅವರು ಮಾಡಿದ್ದೇ ಶಾಸನ, ಅವರು ತಂದಿದ್ದೇ ಕಾನೂನು ಅನ್ನುವಂತಹ ಪರಿಸ್ಥಿತಿ ಏನಿದೆ, ಅದೇ ರೀತಿಯ ಪರಿಸ್ಥಿತಿಗೆ ಬಾಂಗ್ಲಾದೇಶ ಹೋಗುತ್ತೆ. ಇದರಿಂದ ನಮಗೇನು ಸಮಸ್ಯೆ ನೋಡೋದಾದ್ರೆ, ಮಿತ್ರರೇ, ಇಷ್ಟು ದಿನ ನಾವು ಪಾಕಿಸ್ತಾನದ ಕಡೆ ಗಮನ ಹರಿಸ್ತಾ ಇದ್ವಿ, ಇನ್ನೊಂದು ಕಡೆ ಚೀನಾ ಇತ್ತು. ಈಗ ಬಾಂಗ್ಲಾದೇಶದ ಮೇಲೂ ಕೂಡ ನಾವು ಹದ್ದಿನ ಕಣ್ಣಿಡಬೇಕು. ಜೊತೆಗೆ ಅಲ್ಲಿರುವಂತಹ 1,30,00,000 ಹಿಂದೂಗಳೇನಿದ್ದಾರೆ, ಸ್ವಲ್ಪ ಸಂಖ್ಯೆಯಲ್ಲಿ ಬೌದ್ಧರು, ಜೈನರು ಏನಿದ್ದಾರೆ, ಇವರೆಲ್ಲರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ. ಇದು ಭಾರತಕ್ಕೆ ಸದಾ ಮಗ್ಗುಲ ಮುಳ್ಳಾಗಿ ಪರಿಣಮಿಸುತ್ತೆ. ಮಿತ್ರರೇ, ಈ 2 ಡೆವಲಪ್ಮೆಂಟ್ಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ ಆಗಿ ಬೆಲ್ ಐಕಾನ್ ಒತ್ತಿ.